ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಅವರೆಕಾಳು ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ. ಬನ್ಸಿ ರವೆ ಉಪ್ಪಿಟ್ಟೆಲ್ಲ ಮಾಡಿರ್ತಾರೆ ಅವರೆಕಾಳು ಹಾಕಿ. ನಾನಿವತ್ತು ಬೆಂಗಳೂರು ರವೆ, ಬಿಳಿ ರವೆ ಉಪಯೋಗಿಸಿ ಅವರೆಕಾಳು ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು ಅಳತೆ ಕಪ್ಪಲ್ಲಿ 1 ಕಪ್ಪು ರವೆ ತಗೊಂಡಿದ್ದೀನಿ. ರವೆ ಹುರ್ಕೊಳ್ಳೋಣ. ಹದವಾಗಿ ಬಿಸಿ ಬಿಸಿ ಆಗುವಷ್ಟು ರವೆ ಹುರ್ಕೊಳ್ಳೋಣ. ಸ್ವಲ್ಪ ತುಪ್ಪ ಹಾಕಿ ಹುರಿತಿದ್ದೀನಿ. ಕೈ ಬಿಡದೆ ಹುರ್ಕೊಂಡ್ಬಿಡೋಣ, ಇಲ್ಲಾಂದರೆ ಸೀದು ಹೋಗುತ್ತೆ. ಬಿಸಿ ಬಿಸಿ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ. ನೀವು ರಾತ್ರಿಗೂ ಕೂಡ ಈ ಉಪ್ಪಿಟ್ಟು ಮಾಡ್ಕೋಬೋದು. ರವೆ ಹದವಾಗಿ ಹುರ್ಕೊಂಡ್ರೆ ಉಪ್ಪಿಟ್ಟು ಉದುದ್ರಾಗಿ ತುಂಬ ಚೆನ್ನಾಗಿರುತ್ತೆ. ಸಾಫ್ಟಾಗೂ ಇರುತ್ತೆ, ಉದುದ್ರಾಗೂ ಬರುತ್ತೆ. ರವೆ ಎಲ್ಲ ಚೆನ್ನಾಗಿ ಹುರ್ಕೊಂಡಿದೆ. ಮೀಡಿಯಮ್ ಫ್ಲೇಮಲ್ಲಿ 6 ಇಂದ 7 ನಿಮಿಷ ನಾನು ಹುರ್ಕೊಂಡಿರೋದು. ಈಗ ತೆಕ್ಕೊಳ್ಳೋಣ. ಈಗ ಇದೇ ಪ್ಯಾನಿಗೆ ಎಣ್ಣೆ ಹಾಕ್ಕೊಳ್ಳೋಣ. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿರೋದು. ಉಪ್ಪಿಟ್ಟಿಗೆ ಒಂಚೂರು ಎಣ್ಣೆ ಜಾಸ್ತಿ ಇದ್ರೇ ಟೇಸ್ಟಿಯಾಗಿ ಬರುತ್ತೆ ಉಪ್ಪಿಟ್ಟು. ಕಡಿಮೆ ಎಣ್ಣೆಯಲ್ಲೂ ಮಾಡ್ಕೋಬೋದು. ಸಾಸಿವೆ ಹಾಕ್ಕೊಳ್ಳೋಣ. ಒಂದು ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, 3 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಶುಂಠಿ ಅರ್ಧ ಇಂಚಿನಷ್ಟು ತುರ್ಕೊಂಡಿರೋದು, ಒಂದು ಈರುಳ್ಳಿ, ಕರಿಬೇವು. ಈರುಳ್ಳಿ ಸ್ವಲ್ಪ ಮೆತ್ತಗಾಗಿದೆ. ಕ್ಯಾರೆಟ್ ಹಾಕೊಳ್ಳೋಣ. ಅವರೆಕಾಳು 1 ಕಪ್ನಷ್ಟು ಅವರೆಕಾಳು ತೊಗೊಂಡಿರೋದು, ಬೇಯಿಸಿಟ್ಕೊಂಡಿದ್ದೀನಿ. ಬೇಯಿಸಿರೋ ಅವರೆಕಾಳು ಹಾಕ್ಕೊಳ್ಳೋಣ. ಎಣ್ಣೆಯಲ್ಲಿ ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈಗ ನೀರು ಹಾಕ್ಕೊಳ್ಳೋಣ. 2 ಕಪ್ನಷ್ಟು, 2.5 ಕಪ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಈ ಅಳತೆ ಕಪ್ಪಲ್ಲಿ 1 ಕಪ್ ರವೆ ತೊಗೊಂಡಿದ್ದು. ಉಪ್ಪು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು. ನೀರು ಕುದೀತಾ ಇದೆ. ಹುರಿದಿರೋ ರವೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಹುರಿದಿರೋದ್ರಿಂದ ಗಂಟಾಗೋದಿಲ್ಲ, ನೀಟಾಗಿ ಅರಳ್ಕೊಳ್ಳುತ್ತೆ. ಇಲ್ಲಿ ಕೊನೆಯದಾಗಿ ನಾನೊಂದು ಟೊಮೆಟೊ ಹಾಕ್ತಾಯಿದ್ದೀನಿ, 1 ಸಣ್ಣದಾಗಿ ಹೆಚ್ಕೊಂಡಿರೋದು. ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಳೋಣ. 1 ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಉಪ್ಪಿಟ್ಟಿಗೆ. ಐದು ನಿಮಿಷ ಲೋ ಫ್ಲೇಮಲ್ಲೇ ಅರಳೋಕೆ ಬಿಟ್ಟಿದ್ದು ಉಪ್ಪಿಟ್ಟು. ನೋಡಿ ಚೆನ್ನಾಗಿ ಅರಳಿದೆ. ಹುಡಿ ಹುಡಿ ಹುಡಿಯಾಗಿ ಸಾಫ್ಟಾಗೂ ಇದೆ, ಹುಡಿ ಹುಡಿಯಾಗೂ ಇದೆ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಅವರೆಕಾಳು ಉಪ್ಪಿಟ್ಟು ರೆಡಿಯಾಗಿದೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.